ಅದ್ಭುತವಾಗಿರತಕ್ಕಂಥ ರಾಶಿಗಳು 5. ರಾಜಯೋಗವನ್ನು ಕೊಡುವಂಥ ರಾಶಿಗಳು 5. ಯಾವ್ದ್ಯಾವುದು ಉತ್ತಮ ಫಲ? ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಾರ್ಚ್ 28ನೇ ತಾರೀಕಿಗೆ ಶನಿ ಬಂದು ಲಾಭಸ್ಥಾನಕ್ಕೆ ಬರ್ತಾರೆ. ಇದು ಲಾಭಸ್ಥಾನದ ಫಲದಲ್ಲಿ ಅದ್ಭುತವಾದಂಥ ಯೋಗ ಕೊಡುವಂತಹ ಸಂದರ್ಭ. ಸರಿ, ಹಾಗಿದ್ದಾಗ ಯಾವಾಗ ಲಾಭಸ್ಥಾನಕ್ಕೆ ಶನಿ ಬರ್ತಾರೋ ಶನಿಯಿಂದ ನಿಮ್ಗೆಲ್ಲ ಲಾಭವೇ. ಉದಾಹರಣೆಗೆ ನಿಮ್ಮ ಕೆಲಸದಲ್ಲಿ ವೃದ್ಧಿ, ಯಾಕಂದ್ರೆ ಉದ್ಯೋಗಕ್ಕೆ ಅಧಿಪತಿ ಶನಿನೇ. ಹಾಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ನ್ಯಾಯ ನಿಮ್ಮದಾಗುತ್ತೆ. ಒಂದು ಹಂತಕ್ಕೆ ಹೇಳ್ಬೇಕಂತಂದ್ರೆ ಶನಿಯ ಬಲ ಅನ್ನುವಂಥದ್ದು ಲಾಭದಲ್ಲೇ ಮುಗಿಯುತ್ತೆ ನಿಮಗೆ. ಹಾಗಾಗಿ ವೃಷಭ ರಾಶಿಯವರಿಗೆ ಯಾವುದೇ ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ, ಪಂಚಮ ಈ ಥರದ ಯಾವುದೇ ಶನಿ ದೋಷಗಳು ಇಲ್ಲ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಶನಿಯಿಂದ. ಇನ್ನು ಮೇ 15ನೇ ತಾರೀಕುವರೆಗೂ ಜನ್ಮ ಗುರು ಮಹಾದುಃಖಂ ಅಂತ ಹೇಳ್ತೀವಿ. ಮೇ 15ನೇ ತಾರೀಕು ನಂತರ ಗುರು ದ್ವಿತೀಯ ಸ್ಥಾನಕ್ಕೆ, 2ನೇ ಮನೆಗೆ ಬರ್ತಾರೆ. ಧನಕಾರಕ ಧನಸ್ಥಾನಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಆಡೆಡ್ ಪವರ್, ಮತ್ತಷ್ಟು ಬಲ ಪ್ರಾಪ್ತಿ ಆಗುತ್ತೆ. ಇದು ವಿಶೇಷವಾದಂಥ ವಿಚಾರ. ಮೇ 15 ನಂತರ ಡಬಲ್ ಬಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಮೇ 15ವರೆಗೂ ನಿಮಗೆ ಸಿಂಗಲ್ ಬಲ ಯಾರು? ಶನಿಯಿಂದ. ಮೇ 15 ನಂತರ ಡಬಲ್ ಬಲ. ಹಾಗೆ ಮೇ 20ನೇ ತಾರೀಕು ರಾಹು ನಿಮಗೆ ದಶಮ ಸ್ಥಾನಕ್ಕೆ 10ನೇ ಮನೆಗೆ ಬರ್ತಾರೆ. ತನ್ನ ಮಿತ್ರನ ಮನೆಗೆ ರಾಹು ಬರ್ತಾರೆ. ಇಷ್ಟು ದಿನ ಶತ್ರು ಸ್ಥಾನದಲ್ಲಿದ್ರು, ಮಿತ್ರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿಗೆ ರಾಹು ದಶಮದಲ್ಲಿರ್ತಕ್ಕಂಥ ರಾಹುನು ನಿಮಗೆ ಒಳ್ಳೆ ಫಲವನ್ನು ಕೊಡುವಂತಹ ಸಂದರ್ಭಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೇತುನ 4ನೇ ಮನೆಗೆ ಬರ್ತಾ ಇದ್ದಾರೆ. ಕೇತು ಸ್ವಲ್ಪ ಸಾಧಾರಣವಾಗಿದೆ. ಆದರೂ ವೃಷಭ ರಾಶಿಯವರಿಗೆ 2025ರಲ್ಲಿ ಟಾಪ್ 1 ರಾಶಿ ಅಂತ ಹೇಳ್ಬೋದು. 2ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಭಾವ ಬರುತ್ತೆ. 2025 ಮಾರ್ಚ್ 28ಕ್ಕೆ ನಿಮಗೆ ಅಷ್ಟಮ ಶನಿ ಪ್ರಭಾವ ಇರುತ್ತೆ. 8ನೇ ಮನೆ ಶನಿ ಇರುತ್ತೆ. ಶನಿ ಶಾಂತಿ ಮಾಡಿಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಆದರೆ ಗುರು ನಿಮಗೆ ಏನಾಗ್ತಾರೆ? ಲಾಭ ಸ್ಥಾನಕ್ಕೆ ಬರ್ತಾರೆ ಮೇ 15ಕ್ಕೆ. ರಾಶ್ಯಾಧಿಪತಿಗೆ ಗುರು ಮಿತ್ರ, ಅವರು ಲಾಭ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಯಥೇಚ್ಛವಾದಂತಹ ಶುಭ ಫಲಗಳನ್ನು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಮೇಲಾಗಿ ಕೇತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. 7ನೇ ಮನೆಗೆ ರಾಹು ಬರ್ತಾ ಇದ್ದಾರೆ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಒಳ್ಳೆ ಶುಭ ಫಲ ಅಂತೀವಿ. ಬಟ್ ಏನಪ್ಪಾ ಅಂತಂದ್ರೆ 7ನೇ ಮನೆ ರಾಹು, ನಿಮ್ಮ ರಾಶಿಯಲ್ಲಿ ಕೇತು, ಸಣ್ಣ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ರೂ ಸಹ ಗುರು ಲಾಭಸ್ಥಾನಕ್ಕೆ ಬರುವಂಥದ್ದು ಅತ್ಯಂತ ಶುಭ ಫಲ. 2025ರಲ್ಲಿ ಟಾಪ್ 2ನೇ ರಾಶಿ ಸಿಂಹರಾಶಿ. 3ನೇದು ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯಕ್ಕೆ ಗುರು ಬರ್ತಾರೆ. ಮೇ 15ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಗುರು. ಅಂದ್ರೆ ಭಾಗ್ಯಗಳು ಉತ್ಪತ್ತಿ ಅಥವಾ ಭಾಗ್ಯ ಉದಯ ಆಗುವಂತಹ ಸಂದರ್ಭಗಳು ಪ್ರಾರಂಭ ಆಗುತ್ತೆ. ಗುರುವಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ, ವಿವಾಹ ವಿಚಾರ, ಸಂತಾನ ವಿಚಾರ, ಮನೆ ಕಟ್ಟೋದು, ಭೂಮಿ ತಗೊಳ್ಳುವಂಥದ್ದು, ಸಂತೋಷದ ದಾರಿಗೆ ನೀವು ಹೋಗೋದ್ರಲ್ಲಿ ಸಂದೇಹ ಇಲ್ಲ. ಎಲ್ಲ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ ತುಲಾರಾಶಿಯವರಿಗೆ ಗುರುವಿಂದ. ಇನ್ನು ಪಂಚಮ ಶನಿ ಪ್ರಭಾವದಲ್ಲಿದ್ದೀರಾ. ಮಾರ್ಚ್ 28ಕ್ಕೆ ಪಂಚಮ ಶನಿನೂ ದೂರ. ಒಂದು ಕಡೆ ಶನಿಯ ಪ್ರಭಾವದಿಂದ ದೂರ ಆಗ್ತೀರಾ, ಇನ್ನೊಂದು ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜೊತೆಗೆ ತುಲಾರಾಶಿಯವರಿಗೆ ನಷ್ಟದಲ್ಲಿದ್ದಂಥ ಕೇತು ಲಾಭಕ್ಕೆ ಬರ್ತಾರೆ. ರೋಗದಲ್ಲಿದ್ದಂಥ ರಾಹು ಬಂದು ಪೂರ್ವ ಪುಣ್ಯಕ್ಕೆ ಬರ್ತಾರೆ. ಅಂದ್ರೆ ತುಲಾರಾಶಿಯವರಿಗೆ 2025 ಅದ್ಭುತವಾಗಿರುತ್ತೆ. ಟಾಪ್ 3 ರಾಶಿ ಅಂತ ಹೇಳ್ತೀವಿ ನಾವು. ಇನ್ನು 4ನೇದು ಧನುರ್ರಾಶಿ. ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ 2025 ಮಾರ್ಚ್ 28ನೇ ತಾರೀಕು. ಅರ್ಧಾಷ್ಟಮ ಶನಿ ಬರುತ್ತೆ. ಸರಿ, ಶನಿ ಶಾಂತಿ ಮಾಡ್ಕೊಳ್ಳೋಣ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಮೇ 15ನೇ ತಾರೀಕಿಗೆ 7ನೇ ಮನೆಗೆ ಬರ್ತಾರೆ. ನೋಡಿ, ಇದು ಅದ್ಭುತವಾದಂಥ ಫಲ. ಗುರುಬಲ ನೇರ ದೃಷ್ಟಿ ನಿಮಗೆ ಮೇಲೆ ಬೀಳುತ್ತೆ. ಹಾಗಾಗಿ ಧನುರಾಶಿಯವರು ಅತ್ಯಂತ ಸುಖ, ಸಂತೋಷ, ಸಮೃದ್ಧಿ ಜೀವನವನ್ನು ಪಡೆಯುವಂತಹ ಸಂದರ್ಭ ಮೇ 15ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಬಹಳ ಉತ್ತಮವಾಗಿರುತ್ತೆ. ಅರ್ಧಾಷ್ಟಮ ಶನಿ ಬಂದರೂ ನಿಮ್ಮ ರಾಶಿಯಾಧಿಪತಿ ಗುರು ನಿಮಗೆ ತುಂಬಾ ಸಪೋರ್ಟ್ ಅನ್ನು ಮಾಡಿ ನಿಮ್ಮ ಜೀವನದ ವಿಜಯಕ್ಕೆ ಅವರು ನಿಮಗೆ ಪ್ರಸಾದವನ್ನ ಕೊಡ್ತಾರೆ. ಇನ್ನು ರಾಹು 3ನೇ ಮನೆ ಅತ್ಯಂತ ಶುಭ. ಹಾಗೆ ಕೇತು ಭಾಗ್ಯದಲ್ಲಿದ್ದಾರೆ. ಅಂದ್ರೆ ಓವರ್ ಆಲ್ ನೋಡಿದಾಗ ಅರ್ಧಾಷ್ಟಮ ಶನಿ ಅನ್ನೋದು ಬಿಟ್ರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಧನುರಾಶಿಯವರಿಗೆ ಅತ್ಯಂತ ಶುಭ. ಟಾಪ್ 4ನೇ ರಾಶಿ ಧನುರಾಶಿ. ಇನ್ನು 5ನೇದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿ ಸಮಾಪ್ತಿ.
2025 ಮಾರ್ಚ್ 28ಕ್ಕೆ ಸಾಡೆ ಸಾತಿ ಕಂಪ್ಲೀಟೆಡ್. ಇನ್ನೇನು ಸಾಡೆ ಸಾತಿಗೆ ಭಯಪಡೋ ಅವಶ್ಯಕತೆನೇ ಇಲ್ಲ, ಮುಗಿದೋಯ್ತು. ಶನಿ ಸಂಬಂಧಪಟ್ಟಂತ ಏನೇನು ಕೆಟ್ಟದ್ದಾಗಬೇಕು, ಏನೇನು ಹಿಂಸೆ ಪಡಬೇಕು, ಏನೇನು ನರಕ ಪಡಬೇಕು, ಯಾವ್ಯಾವ ಅವಮಾನ ಪಡಬೇಕು ಎಲ್ಲ ಪಟ್ಟಿದ್ದಾಗೋಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಎಲ್ಲ ದೂರ ಆಗಿ ಇನ್ನು ಸಂತೋಷದ ದಿನಗಳು ಪ್ರಾರಂಭ. ಗುರುಬಲ ಮೇ 15ರವರೆಗೂ ಇರುತ್ತೆ. ಮಾರ್ಚ್ 28ಕ್ಕೆ ನಿಮಗೆ ಸಾಡೆ ಸಾತಿ ವಿಮುಕ್ತ ಆಗೋಗುತ್ತೆ. ಅಂದ್ರೆ ರಾಹು ಬಂದು ನಿಮ್ಗೆ 2ನೇ ಮನೆಗೆ ಬರ್ತಾರೆ. ಬಂದರೂ ಸಹ ಪರವಾಗಿಲ್ಲ, ರಾಹು ನಿಮ್ಮ ರಾಶಿಯಾಧಿಪತಿಗೆ ಮಿತ್ರ, ಕೇತು ಅಷ್ಟಮಕ್ಕೆ ಬರ್ತಾರೆ. ಪಾಪಸ್ಥಾನ 8ನೇ ಮನೆ, ಕೆಟ್ಟ ಸ್ಥಾನದಲ್ಲಿ ಕೆಟ್ಟ ಗ್ರಹಗಳಿದ್ರೆ ಶುಭ ಫಲ, ಹಾಗಾಗಿ ಕೇತುವಿಂದ ಒಳ್ಳೆ ಫಲವೇ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 2025ರಲ್ಲಿ ಟಾಪ್ 5ನೇ ರಾಶಿ ಬಂದು ಮಕರ ರಾಶಿ. ಈ 5 ರಾಶಿಗಳು ನೋಡಿದ್ರಲ್ಲ, ಈ 5 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಶನಿ ಶಾಂತಿ ಮಾಡ್ಕೊಳ್ಬಹುದು. ನಿಮ್ಗೆಲ್ಲ ಅನುಕೂಲ ಆಗ್ಲಿ ಅಂತಾನೆ ಕಣ್ರಿ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗುತ್ತಲ್ಲ, ನಾನು ಮಾರ್ಚ್ 29ನೇ ತಾರೀಕು 1,00,000 ಸ್ವಾಹಾಕಾರ ಶನೈಶ್ಚರ ಮಹಾಯಜ್ಞವನ್ನ ಮಾಡ್ತಾ ಇದ್ದೇನೆ. ನಿಮಗೆ ಯಾರಾದರೂ ಪೂಜೆಗೆ ಕೊಡಬೇಕು, ಸಂಕಲ್ಪಕ್ಕೆ ಕೊಡಬೇಕು ಅಂತಂದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ 431 ರೂಪಾಯಿ, 431 ರುಪೀಸ್ ನೀವು ಪೇ ಮಾಡಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಮತ್ತೆ ನಿಮ್ಮ ಒಂದು ಕೊರಿಯರ್ ಅಡ್ರೆಸ್, ಪಿನ್ ಕೋಡ್ ಸಮೇತವಾಗಿ ನೀವು ಅದನ್ನ ನಮಗೆ ಕಳಿಸ್ಕೊಡ್ಬೇಕಾಗತ್ತೆ. ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟಲ್ಲಿ ನಿಮ್ಗೆ ಎಲ್ಲವೂ ಸಿಗುತ್ತೆ. ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕ್ಬೋದು. ನೀವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ನಿಮ್ಮ ಮನೆಗೆ ಒಂದು ಕುದುರೆ ಲಾಳ ಗೊತ್ತಲ್ಲ, ಕಬ್ಬಣ, ಶನೀಶ್ಚರ ಅದಕ್ಕೆ ಅಧಿಪತಿ. ಕುದುರೆ ಲಾಳ ಪ್ರಸಾದವಾಗಿ ಅಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಬರುತ್ತೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ 431 ರೂಪಾಯಿ ಆಗುತ್ತೆ. ನಿಮ್ಮ ಮನಸ್ಸಿಗೆ ಇಷ್ಟ ಇದ್ರೆ ನೀವು ಕೊಡ್ಬೋದು. ಇಲ್ಲ ಗುರುಗಳೇ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಮಾಡ್ತಾರೆ ಶನಿ ಶಾಂತಿ ಅಂದ್ರೆ ನೀವು ಅಲ್ಲೇ ಮಾಡಿಸ್ಕೊಳ್ಬೋದು. ನಿಮ್ಗೆ ಎಲ್ಲಿ ಅನುಕೂಲ ಇಲ್ವೋ ಖಂಡಿತ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಿಮ್ಮ ಹೆಸರಲ್ಲಿ ಈ ಪೂಜೆನ ಆಗುತ್ತೆ. ಮಿಸ್ ಮಾಡಿದ್ರೆ ಯಾರಿಗೆ ಶನಿ ಕಾಟ ಇದೆಯೋ ಮಾಡ್ಕೊಳ್ಳಿ. ಈ ಟಾಪ್ 5 ರಾಶಿಗಳು ನೋಡಿದ್ರಲ್ಲ, ಈಗ ಸಾಧಾರಣ ಫಲ ಅಂದ್ರೆ ತುಂಬಾ ಉತ್ತಮ ಅಂತಲ್ಲ, ತುಂಬಾ ಅಧಮ ಅಂತಲ್ಲ, ಅಂದ್ರೆ ಒಂದು ಹಂತಕ್ಕೆ ಒಂದು 20-25% ಮಾತ್ರ ಇರುವಂತ ರಾಶಿಗಳಾದಂದ್ರೆ ಮೊದಲನೇದು ಮೀನರಾಶಿ. ಮೀನರಾಶಿಗೆ 2025 ಅಷ್ಟೊಂದೇನು ಶುಭ ಅಲ್ಲ. ಕಾರಣ ಜನ್ಮ ಶನಿ ಪ್ರಭಾವ. ಮಾರ್ಚ್ 28ನೇ ತಾರೀಕಿಂದ ಜನ್ಮ ಶನಿ ಬಂದ್ಬಿಡುತ್ತೆ. ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರಬಹುದು. ಮಾರ್ಚ್ 28 ಒಳಗಡೆನೆ ನೀವೆಲ್ಲದರಲ್ಲೂ ಗೆಟ್ಟನಾಗ್ಬಿಡ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗುವಂತ ಸಾಧ್ಯತೆಗಳು. ಗುರುಬಲ ಬೇರೆ ಇಲ್ಲ. ಇನ್ನೊಂದು ಕಡೆ ಶನಿ, ಜನ್ಮ ಶನಿ, 12ನೇ ಮನೆ ರಾಹು, ರೋಗ ಸ್ಥಾನದಲ್ಲಿ ಕೇತು. ಯಾವ ತರ ನೋಡಿದ್ರು ಕೂಡ 4 ಗ್ರಹಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಮೀನ ರಾಶಿಯವ್ರಿಗೆ ಅತ್ಯಂತ ನೆಗೆಟಿವ್ ಅಂತ ಹೇಳ್ಬೋದು. ಮೀನ ರಾಶಿಯವ್ರಿಗೆ ಈ ಒಂದು 2025 ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ 8ನೇ ಮನೆಗೆ ಗುರು ಬಂದ್ಬಿಡ್ತಾರೆ ಮೇ 15ನೇ ತಾರೀಕು. ಇನ್ನ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಅಷ್ಟೊಂದೇನು ಉತ್ತಮ ಫಲ ಕಾಣ್ತಾ ಇಲ್ಲ ವೃಶ್ಚಿಕ ರಾಶಿಯವ್ರಿಗೂ ಕೂಡ. ಮೇಲಾಗಿ ಸುಖ ಸ್ಥಾನಕ್ಕೆ ರಾಹು ಮತ್ತೆ ವಿಶೇಷವಾಗಿ ದಶಮ ಸ್ಥಾನಕ್ಕೆ ಕೇತು ಬರ್ತಾರೆ. ಎಲ್ಲ ಬೆಳವಣಿಗೆಗಳು ವೃಶ್ಚಿಕ ರಾಶಿಯವರಿಗೆ 2025 ಮಾರ್ಚ್ 28ರ ನಂತರ ಅಷ್ಟೊಂದೇನು ಶುಭ ಫಲ ಕಾಣ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶನಿ ಏನೋ ಅಷ್ಟಮ ಶನಿ ನಿವಾರಣೆ ಆಗುತ್ತೆ. ಭಾಗ್ಯಸ್ಥಾನಕ್ಕೆ ಶನಿ ಬರ್ತಾರೆ, ಆದ್ರೆ ಅಷ್ಟಮ ರಾಹು ಬರುತ್ತೆ. ಬೀಳೋದು, ಏಟ್ ಮಾಡ್ಕೊಳ್ಳೋದು, ಕೈಕಾಲು ಮುರ್ಕೊಳ್ಳೋದು, ಅಪವಾದಗಳು, ಅಪನಿಂದನೆಗಳು ಈ ಥರದ್ದೆಲ್ಲ ಶುರು ಆಗುತ್ತೆ ಅಷ್ಟಮ ರಾಹು. ದ್ವಿತೀಯದಲ್ಲಿ ಕೇತು ಅಷ್ಟೊಂದೇನು ಒಳ್ಳೆ ಫಲ ಇಲ್ಲ. ಇನ್ನು ಗುರುನ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತಾರೆ ಮೇ 15ನೇ ತಾರೀಕು. ಅಂದ್ರೆ 12ನೇ ಮನೆ ನಷ್ಟಸ್ಥಾನ, ವ್ಯಯಸ್ಥಾನ, ಹೌಸ್ ಆಫ್ ಲಾಸ್ ಬಂದ್ಬಿಡ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕನ್ಯಾ ರಾಶಿಯವರಿಗೆ ಈ ಒಂದು ವಿಶೇಷವಾದಂಥ ಸಂದರ್ಭ ಅಂದ್ರೆ ಕಂಟಕ ಶನಿ ಪ್ರಾರಂಭ ಆಗುತ್ತೆ. ಕಂಟಕ ಶನಿ ಪ್ರಾರಂಭ ಆದರೆ ನೇರ ದೃಷ್ಟಿ, ಶನಿಯ ದೃಷ್ಟಿ ಕನ್ಯಾ ರಾಶಿಯವರ ಮೇಲೆ ಬೀಳುತ್ತೆ. ಇನ್ನು ರಾಹು ಕೇತುಗಳು ತುಂಬಾ ಒಳ್ಳೆ ಫಲ. ಯಾಕೆಂತಂದ್ರೆ ಒಂದ್ ಕಡೆ ರಾಹು ಪಾಪಸ್ಥಾನಕ್ಕೆ ಬರ್ತಾರೆ 6ನೇ ಮನೆ, ಇನ್ನೊಂದು ಕಡೆ ಕೇತು 12ನೇ ಮನೆ ಪಾಪಸ್ಥಾನ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ ಅಂತ ಹೇಳ್ತೀವಿ. ರಾಹು ಕೇತುಗಳಿಂದ ಕೆಟ್ಟದ್ದಿಲ್ಲ. ಆದ್ರೆ ಶನಿಯ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಖಂಡಿತವಾಗಲೂ ಕಂಟಕ ಶನಿ ಪ್ರಭಾವದಲ್ಲಿರ್ತೀರಾ, ಎಚ್ಚರಿಕೆ ಇರಬೇಕು. ಜೊತೆಗೆ ಮೇ 15ನೇ ತಾರೀಕು ನಿಮಗೆ ಭಾಗ್ಯದಲ್ಲಿರುವಂಥ ಗುರು ಕೂಡ ನಿಮಗೆ ದಶಮಕ್ಕೆ ಬಂದು ಬಿಡ್ತಾರೆ. ಅಲ್ಲಿಗೇನು ಗುರುಬಲ ಇರೋದಿಲ್ಲ. ಕನ್ಯಾ ರಾಶಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಾರ್ಚ್ 28ನೇ ತಾರೀಕು ನಂತರ. ಸರಿ, ಹಾಗಾಗಿ ಮೀನ, ವೃಶ್ಚಿಕ, ಕಟಕ, ಕನ್ಯಾ 4 ರಾಶಿಯವರಿಗೆ ಸಾಧಾರಣ ಫಲ. ಹಾಗಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ, ನಿಮ್ಮನೆ ಸುತ್ತಮುತ್ತಲು ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಹೋಗಿ ಭೇಟಿ ಮಾಡಿ, ಅವ್ರನ್ನ ಕೇಳಿ ಶನಿ ಶಾಂತಿ ಮಾಡಿಸಿ. ಎಲ್ಲೂ ಅನುಕೂಲ ಆಗ್ಲಿಲ್ವಾ, ನಾವು ನಿಮಗೋಸ್ಕರ 1,00,000 ಸ್ವಾಹಾಕಾರ ಶನೈಶ್ಚರ ಮಹಾಯಜ್ಞವನ್ನ ಮಾಡ್ತಾ ಇದ್ದೀವಿ. ಇದು
ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕೆ ಈ ಒಂದು ಶನಿ ಶಾಂತಿಯನ್ನ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನಿಮಗೆ ನಿತ್ಯ ಸೌಭಾಗ್ಯ .in ವೆಬ್ಸೈಟ್ಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು. ಇಲ್ಲಾಂದ್ರೆ ಕೆಳಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಂಕಲ್ಪ ಸೇವೆಗೆ ಅವ್ರು ನಿಮಗೆಲ್ಲ ಲಿಂಕ್ ಕಳಿಸ್ಕೊಡ್ತಾರೆ. 431 ರೂಪಾಯಿ, 431 rupees ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಅಡ್ರೆಸ್, ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಟ್ರೆ ಆ ಒಂದು ಲಕ್ಷ ಸ್ವಾಕಾರ ಶನೇಶ್ವರ ಮಹಾಯಜ್ಞಕ್ಕೆ ಸಂಕಲ್ಪ ಆಗಿ ಒಂದು ಕುದುರೆ ಲಾಳ ಅಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಬೋದು. ಅದನ್ನು ನಿಮ್ಮ ಮನೆ ಬಾಗಿಲು ಕಟ್ಬೋದು, ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ಅದರಿಂದ ನಿಮಗೆ ಶನೀಶ್ವರಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಈ 4 ರಾಶಿಯವರು ಕಡ್ಡಾಯವಾಗಿ ಶನಿ ಶಾಂತಿನ ಮಾಡ್ಕೊಳ್ಳೇಬೇಕು. ಇನ್ನು ಮಧ್ಯಮ ಫಲ, ಈ ಕಡೆ 0ನೂ ಇಲ್ಲ, ಈ ಕಡೆ 100 ಇಲ್ಲ, 50-50% ಮಿಶ್ರ ಫಲವಾಗಿ ಹೋಗುವಂತ ರಾಶಿಗಳು ಯಾವುದು ಅಂದ್ರೆ ಮೊದಲನೇದು ಮೇಷರಾಶಿ. ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ 2025 ಮಾರ್ಚ್ 28ರಿಂದ. 7.5 ಪ್ರಾರಂಭ ಆದರೂ ಕೂಡ ನಿಮ್ಗೆ ಹೆಚ್ಚು ಪ್ರಭಾವ ನೆಗೆಟಿವ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಗುರುಬಲ ಮೇ 15ವರೆಗೂ ಇರುತ್ತೆ. ಲಾಭಸ್ಥಾನಕ್ಕೆ ರಾಹು ಬರ್ತಾರೆ ಮೇ 20ನೇ ತಾರೀಕು. ಇನ್ನು 6ನೇ ಮನೆಗೆ ಕೇತು ಬರ್ತಾರೆ. ಅಂದ್ರೆ ಒಂದು ಹಂತಕ್ಕೆ ರಾಹುವಿಂದ ಒಳ್ಳೇದು, ಕೇತುವಿಂದನೂ ಒಳ್ಳೇದು. ಗುರು ಮೇ 15ವರೆಗೂ ಒಳ್ಳೇದನ್ನೇ ಮಾಡ್ತಾರೆ. ಇನ್ನು ಮಾರ್ಚ್ 28ರವರೆಗೂ ಶನಿ ಪ್ರಭಾವದಲ್ಲಿ ಏನು ತೊಂದರೆ ಇರಲ್ಲ, ಲಾಭಸ್ಥಾನದಲ್ಲೇ ಶನಿ ಇರ್ತಾರೆ. ಅದಾದ್ಮೇಲೆ ತೊಂದರೆ. ಹಾಗಾಗಿ ಮಿಶ್ರ ಫಲ, ಒಂಥರ ಬ್ಯಾಲೆನ್ಸ್ ಆಗಿ 6 ತಿಂಗಳು ಚೆನ್ನಾಗಿರುತ್ತೆ, 6 ತಿಂಗಳು ಚೆನ್ನಾಗಿರಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಮೇಷರಾಶಿಯವರಿಗೆ ಏನು ದೊಡ್ಡದಾಗಿ ಕೆಟ್ಟ ಫಲ ಇಲ್ಲ. ಇನ್ನು ಕುಂಭರಾಶಿಯವರಿಗೆ ಗುರು 4ನೇ ಮನೆಯಿಂದ 5ನೇ ಮನೆಗೆ ಬರ್ತಾರೆ. ಗುರು ಬಲ ಏನೋ ಬರುತ್ತೆ ನಿಮ್ಗೆ. ಗುರು ಬಲ ಏನ್ ಬರುತ್ತೆ? ಯಾವಾಗ ಮೇ 15ನೇ ತಾರೀಕು ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡಿ ಕುಂಭರಾಶಿಗೆ ಗುರುಬಲ ಕೊಡ್ತಾರೋ ಅದೇ ತರ ಮಾರ್ಚ್ 28 ಜನ್ಮ ಶನಿ ದೂರವಾಗಿ ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. ಆದ್ರೆ ರಾಹು ನಿಮ್ಮ ರಾಶಿಯಲ್ಲಿ ಬಂದು ಕೂತ್ಕೋತಾರೆ. ಕೇತು 7ನೇ ಮನೇಲಿ ಕೂತ್ಕೋತಾರೆ. ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಇರುಸು ಮುರುಸು, ಸ್ವಲ್ಪ ವ್ಯತ್ಯಯ, ಕುಟುಂಬದಲ್ಲಿ ಸೌಖ್ಯ ಕಡಿಮೆ ಆಗುವಂಥದ್ದು, ಮನಸ್ತಾಪಗಳು, ಕೆಲಸದಲ್ಲಿ ಸ್ವಲ್ಪ ಬೇಸರ ತರುವುದು, ನಮ್ಮದವ್ರು ನಿಮ್ಮನ್ನು ಮೋಸ ಮಾಡೋದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು, ವಿಶೇಷವಾಗಿ ಕುಂಭರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಜನ್ಮ ಗುರು ಮಹಾ ದುಃಖಂ ಅಂತ ಹೇಳ್ತೀವಿ. ಇನ್ನು ಭಾಗ್ಯದಲ್ಲಿದ್ದಂಥ ಶನಿ ಕೂಡ ಚೇಂಜ್ ಆಗ್ಬಿಟ್ಟು ದಶಮಕ್ಕೆ ಬರ್ತಾರೆ. ಅಂದ್ರೆ ಮಾರ್ಚ್ 28ರಿಂದ ಭಾಗ್ಯ ಶನಿ ಹೋಗುತ್ತೆ. ಇನ್ನು ಮೇ 15ರಿಂದ ನಿಮಗೆ ಜನ್ಮ ಗುರು ಪ್ರಾರಂಭ ಆಗುತ್ತೆ. ಇನ್ನು ಕೇತು 3ನೇ ಮನೆ, ರಾಹು 9ನೇ ಮನೆಗೆ ಬರ್ತಾರೆ. ರಾಹು ಕೇತುಗಳಿಂದ ಒಂದು ಸ್ವಲ್ಪ ಒಳ್ಳೆ ಫಲ ನೀವು ಅಪೇಕ್ಷೆ ಪಡಬಹುದು. ಈ 3 ರಾಶಿಗಳಿಗೆ ಮಿಶ್ರ ಫಲ ಅಂತ ಹೇಳ್ತೀವಿ. ಮಿಶ್ರ ಫಲ ಆದ್ರೂ ಕೂಡ ನೀವು ಶನಿ ಶಾಂತಿ ಮಾಡ್ಕೊಳ್ಳಿ. ಒಟ್ಟು 12 ರಾಶಿಯವರು ಏನು 431 ರೂಪಾಯಿ ನಿಮಗೆ ಕಷ್ಟ ಆಗಲ್ಲ ಕಣ್ರಿ. 1 ಲಕ್ಷ ಸ್ವಾಕಾರ ಶನೇಶ್ವರ ಮಹಾಯಜ್ಞವನ್ನು ನಾನು ಮಾಡ್ತಾ ಇದ್ದೇನೆ, ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಸಂಕಲ್ಪ ಸೇವೆ ತಗೊಂಡು 431 ರೂಪಾಯಿ, 431 rupees ನೀವು ಅದಕ್ಕೆ ಪೇ ಮಾಡಿಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಅಡ್ರೆಸ್, ಪಿನ್ ಕೋಡ್ ಸಮೇತವಾಗಿ ಕಳಿಸ್ಕೊಟ್ರೆ ನಾವು ಅದು ಪೂಜೆ ಆಗಿ ನಿಮಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಪ್ರಸಾದವಾಗಿ ಬರುತ್ತೆ. ಒಂದು. 2ನೇ ವಿಚಾರ ಏನಂತಂದ್ರೆ ಆ ಒಂದು ಹೋಮಕ್ಕೆ ನೀವು ಪಾಲ್ಗೊಳ್ಬಹುದು. 3ನೇದು ನಿತ್ಯ ಸೌಭಾಗ್ಯ .in ಅಂತ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಳ್ಬಹುದು. ಇದನ್ನ ಲೈವ್ ಅಲ್ಲಿ ನೀವು ಯೂಟ್ಯೂಬ್, ಫೇಸ್ಬುಕ್ ಲೈವ್ ಅಲ್ಲಿ ನೋಡಬಹುದು. ನೀವು ನೇರವಾಗಿ ಬರೋರು ಬರ್ಬೋದು. ಮಾರ್ಚ್ ಸಂದರ್ಭದಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನಿಮಗೆ ವೆನ್ಯೂ ಅನ್ನ ನಾನು ವಿಡಿಯೋ ಮುಖಾಂತರ ಎಲ್ಲಿ ಲೊಕೇಶನ್ ಎಲ್ಲಿ ಮಾಡ್ತಾ ಇದೀವಿ ಪೂಜೆನ ತಿಳಿಸ್ತೀನಿ, ಮಹಾಯಜ್ಞ. ನೀವೆಲ್ಲರೂ ಬರ್ಬೋದು. ಖಂಡಿತವಾಗ್ಲೂ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಯಾವುದೇ ತರದ ಭಯ ಪಡೋ ಅವಶ್ಯಕತೆ ಇಲ್ಲ. 12 ರಾಶಿಯಲ್ಲಿ 5 ರಾಶಿ ಅತ್ಯಂತ ಉತ್ತಮ, 4 ರಾಶಿ ಸಾಧಾರಣ, 3 ರಾಶಿ ಮಧ್ಯಮ ಫಲ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. 2025 ನಿಮ್ಗೆ ಅತ್ಯಂತ ಸಂತೋಷವಾದ ವರ್ಷ ಆಗಲಿ. ಈ ವರ್ಷ ನಿಮ್ಗೆಲ್ಲ ಸುಖ ಸಂತೋಷಗಳು ಆ ತಾಯಿ ಅನ್ನಪೂರ್ಣೇಶ್ವರಿ ಮತ್ತೊಮ್ಮೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.